ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸ್ YTI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು 7 ಸೆಗ್ಮೆಂಟ್ ಡಿಸ್ಪ್ಲೇ ಐಸಿಸ್ ಬಗ್ಗೆ ತಿಳಿಯೋಣ. ಈ ಒಂದು ಟಾಪಿಕ್ ಬಂದು 7 ಸೆಗ್ಮೆಂಟ್ ಡಿಸ್ಪ್ಲೇ ರಿಜಿಸ್ಟರ್ಸ್ ಆ್ಯಂಡ್ ಮೆಮೊರಿ ಚಾಪ್ಟರ್ ಅಲ್ಲಿದೆ. ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಹಾಗೂ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗೆ ಇರುತ್ತೆ. ಈ ಒಂದು ವಿಡಿಯೋಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ನೋಡೋದಾದರೆ 7 ಸೆಗ್ಮೆಂಟ್ ಡಿಸ್ಪ್ಲೇ ಐಸಿಸ್, BCD2 ಡೆಸಿಮಲ್ ಡಿಕೋಡರ್ ಆ್ಯಂಡ್ ಡಿಕೇಡ್ ಕೌಂಟರ್. ಸೊ ಇವು ಮೂರು ಟಾಪಿಕ್ಸ್ ಬಗ್ಗೆ ನಾವು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ 7 ಸೆಗ್ಮೆಂಟ್ ಡಿಸ್ಪ್ಲೇ ಐಸಿಸ್ ಅಂದರೆ ಏನು? ಸೊ ಡಿಸ್ಪ್ಲೇ ಐಸಿಸ್ ಅಂದ ತಕ್ಷಣ ನಮಗೆ ಆ ಒಂದು ಏನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಆ ಒಂದು ಐಸಿ 7 ಸೆಗ್ಮೆಂಟ್ ಡಿಸ್ಪ್ಲೇದು ಐಸಿ ರೂಪದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಆ ಐಸಿಗೊಂದು ಐಡೆಂಟಿಫಿಕೇಶನ್ ನಂಬರನ್ನು ಕೊಟ್ಟಿರ್ತಾರೆ. ಸೊ ಅದು ಬಂದು ಐಡೆಂಟಿಫಿಕೇಶನ್ ನಂಬರ್ ಆಯಿತು. ಸೊ ಇದು ಏನು ಅನ್ನೋದು ನೋಡೋಣ. ಇನ್ ಎ ಡಿಜಿಟಲ್ equipment, the output or the result is displayed as digits on the display unit, which is usually on LED or LCD based unit. So ಡಿಜಿಟಲ್ ಇಕ್ವಿಪ್ಮೆಂಟ್ಗಳಲ್ಲಿ ಯೂಶ್ವಲಿ ನಮಗೆ ಔಟ್ಪುಟ್ಟನ್ನು ರಿಸಲ್ಟನ್ನು ಡಿಸ್ಪ್ಲೇ ಮಾಡೋದಕ್ಕೆ ಡಿಸ್ಪ್ಲೇ ಯೂನಿಟ್ಗಳು ಬಳಕೆ ಮಾಡ್ತಾರೆ. ಸೊ ಅವು ಬಂದು ನಮಗೆ LED ಇರ್ಬೋದು ಅಥವಾ LCD ಬೇಸ್ಡ್. LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಬೇಸ್ಡ್ ಅಥವಾ LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಯೋಡ್ ಬೇಸ್ಡ್. ಸೊ ಮೋಸ್ಟ್ ಆಫ್ ದ ಡಿಜಿಟಲ್ ಇಕ್ವಿಪ್ಮೆಂಟ್ಸ್ ಯೂಸ್ BCD ಬೈನರಿ ಕೋಡೆಡ್ ಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಮ್ಯಾಕ್ಸಿಮಮ್ ಡಿಜಿಟಲ್ ಇಕ್ವಿಪ್ಮೆಂಟ್ಸ್ ಬಂದು BCD ನಂಬರ್ ಸಿಸ್ಟಮನ್ನು ಬಳಕೆ ಮಾಡ್ತವೆ. ಫಸ್ಟ್ ದಿಸ್ ಕೋಡ್ ಕನ್ವರ್ಟೆಡ್ ಟು 7 ಸೆಗ್ಮೆಂಟ್ ಕೋಡ್ with the help of the logic circuit IC 7446 or 7447 and then use it for display. So for first ಈ ಒಂದು BCD ಕೋಡ್ ಏನಿರುತ್ತಲ್ವ ಕೋಡ್ ಅದು ಬಂದು ನಮಗೆ ಐಸಿಯಿಂದ 7 ಸೆಗ್ಮೆಂಟ್ ಐಸಿಯಿಂದ BCD ಕೋಡ್ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. 7 ಸೆಗ್ಮೆಂಟ್ ಕೋಡಿಗೆ ಕನ್ವರ್ಟ್ ಮಾಡಿಕೊಂಡು ಆವಾಗ ಡಿಸ್ಪ್ಲೇ ಯೂನಿಟಲ್ಲಿ ಡಿಸ್ಪ್ಲೇ ಮಾಡುತ್ತೆ ನಮಗೆ. ಸೊ IC 7446 ಆ್ಯಂಡ್ 7447 ಪಿನ್ ಔಟ್ ಡಯಾಗ್ರಾಮ್ಸ್ ನೋಡ್ರಿ ಇವು. ಸೊ ನೋಡ್ರಿ ಪಿನ್ ನಂಬರ್ 1 and 2, 6 and 7 BCD ಬೈನರಿ ಕೋಡ್ ಡೆಸಿಮಲ್ಸ್ ಅಂದರೆ 4 ಡಿಜಿಟ್ಸ್ ಇರುತ್ತೆ. ಅದರಲ್ಲಿ 0s and 1s ಬೈನರಿ ಥರನೇ 4 ಬಿಟ್ಸ್ ಇರುತ್ತೆ. ಸೊ ಅದಕ್ಕಾಗಿ 4 ಇನ್ಪುಟ್ಸ್ ನಾವು ಈ IC ಕೊಟ್ಟವಾಗ ಈ IC ಏನು ಮಾಡುತ್ತೆ, ಈ ಕನ್ವರ್ಟ್ ಮಾಡುತ್ತೆ 7 ಸೆಗ್ಮೆಂಟಿಗೆ ಕನ್ವರ್ಟ್ ಮಾಡಿ ಔಟ್ಪುಟ್ಸ್ ಮುಖಾಂತರ ನಮಗೆ ಕೊಡುತ್ತೆ. ಸೊ ನೋಡಿ ಇಲ್ಲಿ ಪಿನ್ ನಂಬರ್ 1, 2, 6 and 7 are inputs, 8 is ground, 3 is for lamp test and pin number 16 is for VCC ಅಂದರೆ ಸಪ್ಲೈ ವೋಲ್ಟೇಜ್ ಮಾಡೋದಕ್ಕೆ, ವೋಲ್ಟೇಜನ್ನು ಸಪ್ಲೈ ಮಾಡೋದಕ್ಕೆ. ಆ್ಯಂಡ್ 15 ಅಂದರೆ 9 to 15 ಏನಿದೆಲ್ಲ ಅವು ಎಲ್ಲನೂ ಔಟ್ಪುಟ್ಸ್. ಸೊ ಇದು ಬಂದು 7476 ಆಯಿತು. 7447 ಪಿನ್ ಔಟನ್ನು ನೋಡೋದಾದರೆ 1, 2 and 7, 6 and 7 are inputs. Blank input, blank output pins 4 and 5 ಸೇಮ್ ಇರುತ್ತೆ. ಅದಕ್ಕೇನಿದೆ ಇದರಲ್ಲೂ ಸೇಮ್ ಇರುತ್ತೆ. ಇಟ್ ಈಸ್ ಅ 16 ಪಿನ್ DIP ಡ್ಯುಯಲ್ ಇನ್ಲೈನ್ ಪ್ಯಾಕೇಜ್. DIP 16 ಪಿನ್ನಿನ ಐಸಿಗಳಾಗಿರ್ತವೆ. ಸೊ ಇದರಲ್ಲಿ 9 to 15 ಔಟ್ಪುಟ್ಸ್, A to F ಔಟ್ಪುಟ್ಸ್ ಇರ್ತವೆ. ಆ್ಯಂಡ್ ಪಿನ್ ನಂಬರ್ 16 ಬಂದು ಪ್ಲಸ್ VCC. ಸೊ VCC ಅಪ್ಲೈ ಮಾಡೋದಕ್ಕೆ ಪ್ಲಸ್ 5 volts ಸಪ್ಲೈಯನ್ನು ಐಸಿಗೆ ಕೊಡೋದಕ್ಕೆ ಇದು. ಸೊ ಇದು ಬಂದು BCD to 7 ಸೆಗ್ಮೆಂಟ್ ಡಿಕೋಡರ್ ಆರ್ ಡ್ರೈವರ್. ಏನು ಮಾಡುತ್ತೆ BCDs ಕನ್ವರ್ಟರ್ IC 7447 ಅನ್ನೋದು ನೋಡೋದಾದರೆ ನೋಡ್ರಿ ಇಲ್ಲಿ BCD ನಂಬರನ್ನು ಇನ್ಪುಟ್ ಆಗಿ ತಗೊಳುತ್ತೆ. 4 ಬಿಟ್ BCD ನಂಬರನ್ನು ಇನ್ಪುಟ್ ಆಗಿ ತಗೊಂಡು ಅದನ್ನು ನಮಗೆ 7 ಬಿಟ್ಸ್ ಏನಿದ್ದಾವೆ, 7 ಸೆಗ್ಮೆಂಟ್ಸ್ ಏನಿದ್ದಾವೆ ಆ ಒಂದು 7 ಸೆಗ್ಮೆಂಟ್ಸಲ್ಲಿ ಔಟ್ಪುಟ್ ಆಗಿ ನಮಗೆ ಕೊಡುತ್ತೆ. ಸೊ 7 ಸೆಗ್ಮೆಂಟಿಗೆ ಕನ್ವರ್ಟ್ ಮಾಡಿಕೊಂಡು ಅದನ್ನು ಔಟ್ಪುಟ್ಟಲ್ಲಿ ನಮಗೆ ಡಿಸ್ಪ್ಲೇ ಮಾಡುತ್ತೆ. ಸೊ ಇದು ಈ ರೀತಿ ಒಂದು ಬ್ಲಾಕ್ ಡಯಾಗ್ರಾಮ್ ಅಂತ ಹೇಳ್ಬೋದು.
ಸೊ ICಗೆ 4 ಇನ್ಪುಟ್ಸ್ ಇರ್ತವೆ. ಔಟ್ಪುಟ್ಸ್ ಎಲ್ಲ ಕರೆಂಟ್ ಲಿಮಿಟಿಂಗ್ ರೆಸಿಸ್ಟರ್ಸ್ ಮುಖಾಂತರ LEDs ಕನೆಕ್ಟ್ ಮಾಡಿರ್ತಾರೆ ಅಥವಾ ಡ್ರೈವರ್ ಕನೆಕ್ಟ್ ಮಾಡಿರ್ತಾರೆ, ಆ ಒಂದು ಡಿಸ್ಪ್ಲೇ ಸಿಸ್ಟಮ್ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಈ LEDs ಮುಖಾಂತರ ನಮಗೆ ಔಟ್ಪುಟ್ ಅನ್ನು ಡಿಸ್ಪ್ಲೇ ಮಾಡುತ್ತೆ. ಸೊ ಇದು ಡೆಸಿಮಲ್ ಬಿಟ್ ಅನ್ನು ನಮಗೆ ಯಾವ ರೀತಿ ಕನ್ವರ್ಟ್ ಮಾಡುತ್ತೆ 7 ಸೆಗ್ಮೆಂಟ್ಗೆ ಅನ್ನೋದನ್ನು ನೋಡ್ರಿ. ಇಲ್ಲಿ ಯಾವ್ಯಾವ ಇದಾವೆ ಅವೆಲ್ಲ ಗ್ಲೋ ಇರುತ್ತೆ ನೋಡ್ರಿ. F ಗ್ಲೋ 0, ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ನಿನ್ನೆ ವಿಡಿಯೋ ಅಲ್ಲಿ. ಸೊ 1 ಡಿಸ್ಪ್ಲೇ ಮಾಡೋದಕ್ಕೆ 0 ಡಿಸ್ಪ್ಲೇ ಮಾಡೋದಕ್ಕೆ ಕೆಲವೊಂದು LEDಗಳು ಆನ್ ಸ್ಟೇಟ್ ಅಲ್ಲಿ ಇರ್ತವೆ. ಸೊ A to F LEDಗಳು ನಾವು ನೋಡೋದಾದ್ರೆ 0 ಡಿಸ್ಪ್ಲೇ ಮಾಡೋದಕ್ಕೆ G ಒಂದು ಬಿಟ್ಟು ಉಳಿದಿದ್ದು ಎಲ್ಲಾನು ಆನ್ ಅಲ್ಲಿರ್ತವೆ. 1ಗೆ C and B ಬಿಟ್ಟು ಉಳಿದಿದ್ದು ಎಲ್ಲಾನು ಆಫ್ ಸ್ಟೇಟ್ ಅಲ್ಲಿ ಇರ್ತವೆ. ಸೊ 2ಗೆ G, E, D, B, A ಇವಿಷ್ಟು ಬಿಟ್ಟು ಉಳಿದಿದ್ವೆಲ್ಲ ಆಫ್ ಸ್ಟೇಟ್ ಅಲ್ಲಿ ಇರ್ತವೆ. ಸೊ ಈ ರೀತಿ ಒಂದೊಂದು ಲೆಟರ್ ಅನ್ನ ಡಿಸ್ಪ್ಲೇ ಮಾಡೋದಕ್ಕೆ, ಒಂದೊಂದು ನಂಬರ್ ಅನ್ನ ಡಿಸ್ಪ್ಲೇ ಮಾಡೋದಕ್ಕೆ ನಮಗೆ ಕೆಲವೊಂದು ಐಡಿಗಳು ಆಫ್ ಸ್ಟೇಟ್ ಅಲ್ಲಿ ಆನ್ ಸ್ಟೇಟ್ ಅಲ್ಲಿ ಇರ್ತವೆ. ಅದು ಹೇಗೆ ಅನ್ನೋದು ನಿನ್ನೆ ವಿಡಿಯೋ ಅಲ್ಲಿ ನೋಡಿದ್ವಿ, ಹಾಗೂ ನೆಕ್ಸ್ಟ್ ಅಪ್ಕಮಿಂಗ್ ಸ್ಲೈಡ್ಸ್ ಅಲ್ಲಿ ನೋಡೋಣ. ಸೊ ಹೇಗೆ ನೋಡಿ, ಈ ರೀತಿ ಇರುತ್ತೆ. ಡೆಸಿಮಲ್ ಡಿಜಿಟ್ಸ್ ಇನ್ 7 segments code are shown in the figure below. ಸೊ ನೋಡ್ರಿ, ಡೆಸಿಮಲ್ ಡಿಜಿಟ್ಸ್ ಏನೇನು 1, 0 to 9 ತನಕ ಡಿಸ್ಪ್ಲೇ ಮಾಡುತ್ತೆ. ಈ ರೀತಿ ABCDEF ಹಾಗೂ G. ಈ ಒಂದೊಂದು ಲೈಟ್ ಅನ್ನ ಒಂದೊಂದು ಸೆಗ್ಮೆಂಟ್ ಅಂತ ಕರಿತೀವಿ. ಈ ಒಂದೊಂದು ಲೈನ್ ಏನ್ ಕಾಣ್ತದಲ್ಲ ಅದು ಒಂದೊಂದು LED, ಒಂದೊಂದು LED ಅನ್ನ ಒಂದೊಂದು ಸೆಗ್ಮೆಂಟ್ ಅಂತ ಕರಿತೀವಿ. ಯಾವ್ದಕ್ ಸೆಗ್ಮೆಂಟ್ ಅಂತ ಕರಿತೀವಿ ಅನ್ನೋದು ನಿನ್ನೆ ಹೇಳಿದ್ದೆ ನಾನು. ಯಾವ್ದಕ್ ಕರಿತೀವಿ? ಬಿಕಾಸ್ ಪ್ರತಿ ಒಂದು ಸೆಗ್ಮೆಂಟು ಒಂದು ನಂಬರ್ ಅನ್ನ, ಯಾವುದೇ ಒಂದು ಪರ್ಟಿಕ್ಯುಲರ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಬೇಕಾದ್ರೆ ಒಂದು LED ಅಷ್ಟೇ ಗ್ಲೋ ಆದ್ರೆ ಸಾಕಾಗಲ್ಲ, ಗ್ರೂಪ್ ಆಫ್ LEDs ಡಿಸ್ಪ್ಲೇ ಆಗಬೇಕು. ಅದಕ್ಕಾಗಿ ಸೆಗ್ಮೆಂಟ್, ಈಚ್ ಒಂದನ್ನ ನಾವು ಸೆಗ್ಮೆಂಟ್ ಅಂತ ಕರಿತೀವಿ. ಸೊ ಯಾವುದೇ LED ತಗೊಳ್ಳಿ, ಇಟ್ ಈಸ್ ಅ ಪಾರ್ಟ್ ಆಫ್ ಒನ್ ಆರ್ ದಿ ಅದರ್ ನಂಬರ್. ಒಂದು ಅಥವಾ ಇನ್ನೊಂದು ನಂಬರ್ ಅಲ್ಲಿ ಅದು ಭಾಗಿಯಾಗಿರುತ್ತೆ, ಅದಕ್ಕಾಗಿ ನಾವು ಅದನ್ನ ಸೆಗ್ಮೆಂಟ್ ಅಂತ ಕರಿತೀವಿ. ಸೊ ನೋಡ್ರಿ ಇಲ್ಲಿ, ಫಾರ್ ಎಕ್ಸಾಂಪಲ್, ಫಾರ್ ದ ಡಿಸ್ಪ್ಲೇ ಆಫ್ decimal digit 7, the segments A, B and C will glow. ನೋಡ್ರಿ ಇಲ್ಲಿ A, B and C, 7ಗೆ A, B and C ಗ್ಲೋ ಆಗುತ್ತೆ. Similarly, for the display of decimal digit 4, the segments B, C, G and F will glow. ಡೆಸಿಮಲ್ ಡಿಜಿಟ್ 4 ಅನ್ನ ಡಿಸ್ಪ್ಲೇ ಮಾಡಬೇಕಾದ್ರೆ ನೋಡಿ, B4 ಅಂದ್ರೆ ಯಾವ್ಯಾವ ಬರ್ತವೆ? B, C, G and F. ಇವು ಈ ರೀತಿ ಇಲ್ಲಿ F ಬರುತ್ತೆ, ಇದು G, ಇಲ್ಲಿ B and C. ಇದಿಷ್ಟು ಸೆಗ್ಮೆಂಟ್ಸ್ ಗ್ಲೋ ಆಗುತ್ತೆ. ಸೊ in each LED or LCD unit, one additional diode is provided for the display of the decimal point. ಸೊ ಪ್ರತಿ ಒಂದರಲ್ಲಿ ಈ ರೀತಿ ಎಕ್ಸ್ಟ್ರಾ ಅಡಿಷನಲ್ ಡಯೋಡ್ ಅನ್ನ ಹಾಕಿರ್ತಾರೆ ಡೆಸಿಮಲ್ ಪಾಯಿಂಟ್ ಅನ್ನ ಡಿಸ್ಪ್ಲೇ ಮಾಡೋದಕ್ಕೆ. ಸೊ ಇದನ್ನೆಲ್ಲ ಕಂಪ್ಲೀಟ್ 1 ಯೂನಿಟ್ ಅಂತ ಹೇಳ್ತೀವಿ. 0 to 9 ನಂಬರ್ಸ್ ತನಕ ಡಿಸ್ಪ್ಲೇ ಮಾಡೋದಕ್ಕೆ 1 ಯೂನಿಟ್ ಸಾಕಾಗುತ್ತೆ. ಅದೇ ನಾವು 2 ಡಿಜಿಟ್ ನಂಬರ್ಸು ಅಥವಾ 3 ಡಿಜಿಟ್ ನಂಬರ್ಸು ಬಳಕೆ ಮಾಡ್ಕೋಬೇಕಾದ್ರೆ, ಡಿಸ್ಪ್ಲೇ ಮಾಡಬೇಕಾದ್ರೆ ಇಂತಹ ಒಂದು 3 ಯೂನಿಟ್ಗಳು ಬೇಕಾಗ್ತವೆ. So in this way, for the display of 8-digit decimal number, in all 8 into 8 is equals to 64 diodes are required. 8 ಡಿಜಿಟಿನ ಡೆಸಿಮಲ್ ನಂಬರ್ ಅನ್ನ ನಾವು ಡಿಸ್ಪ್ಲೇ ಎಟ್ ಎ ಟೈಮ್ ಮಾಡಬೇಕು ಅಂತಂದವಾಗ ಅಲ್ಲಿ ನಮ್ಗೆ ಎಷ್ಟು 8 64 ಡಯೋಡ್ಗಳು ಬೇಕಾಗ್ತವೆ. ಒಂದರಲ್ಲಿ 8 ಡಯೋಡ್ಸ್ ಅಂದ್ರೆ 8 ಡಿಸ್ಪ್ಲೇಗಳು, 8 ನಂಬರ್ಗಳನ್ನ ಒಂದೇ ಸತಿ ಡಿಸ್ಪ್ಲೇ ಮಾಡ್ಬೇಕಂದ್ರೆ ಅಲ್ಲಿ 8 into 8 ಮಲ್ಟಿಪ್ಲೈ ಮಾಡಬೇಕು. ಒಂದರಲ್ಲಿ 8 LEDs ಇರ್ತವೆ, ನಮಗೆ ಬೇಕಾಗಿದ್ದು 8 ಯೂನಿಟ್ಗಳು. 1 ಯೂನಿಟ್ ಅಲ್ಲಿ 8 LEDs ಇರ್ತವೆ. 8 into 8 ಮಾಡಿದಾಗ ನಮಗೆ 64 ಡಯೋಡ್ಗಳು ಬೇಕಾಗ್ತವೆ ಒಂದು 8 ಡಿಜಿಟಿನ ಡೆಸಿಮಲ್ ನಂಬರ್ ಅನ್ನು ಡಿಸ್ಪ್ಲೇ ಮಾಡಬೇಕಾದ್ರೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಮುಂದೆ ಏನಿದೆ ನೋಡೋಣ.
7 ಸೆಗ್ಮೆಂಟ್ ಡಿಕೇಡ್ ಕೌಂಟರ್. ಸೊ ಆಸ್ ಯೂಶುವಲಿ ನಿಮ್ಗೆ ಗೊತ್ತಿದ್ದ ಹಾಗೆ ಡಿಕೇಡ್ ಕೌಂಟರ್ ಅಂದರೆ ಏನು? ಡಿಕೇಡ್ ಅಂದರೆ 10 ಡಿಜಿಟ್ಸ್ ಅನ್ನ ಕೌಂಟ್ ಮಾಡುವಂಥದ್ದು. ಸೊ 7 ಸೆಗ್ಮೆಂಟ್ ಡಿಕೇಡ್ ಕೌಂಟರ್ ಈ ಒಂದು ಐಸಿನ ಬಳಕೆ ಮಾಡಿಕೊಂಡು 7447 ಐಸಿನ ಬಳಕೆ ಮಾಡಿಕೊಂಡು ನಮಗೆ ಯಾವ ರೀತಿ ನಾವು ಈ ಡಿಕೇಡ್ ಕೌಂಟರ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. The 7-segment display of a decade counter IC7490 is as in the figure below by using a 7-segment unit FND507. So ಏನು ಹೇಳ್ತಾ ಇದ್ರಲ್ಲಿ ಈ ಒಂದು 7490 IC ಏನಿದೆಯಲ್ಲ ಅದು 7 ಸೆಗ್ಮೆಂಟ್ ಡಿಕೇಡ್ ಕೌಂಟರಿನ IC ಅದು. ಸೊ ಈ ಡಿಕೇಡ್ ಕೌಂಟರಿನ ಔಟ್ಪುಟ್ ಬಂದು ನಮಗೆ 4 ಬಿಟ್ಸ್ದಾಗಿರುತ್ತೆ. ಸೊ ಈ 4 ಬಿಟ್ಸ್ BCD ಅನ್ನು ನಮಗೆ ಕನ್ವರ್ಟ್ ಮಾಡಬೇಕು, ಡಿಸ್ಪ್ಲೇ ಮಾಡಬೇಕು ಅದರಲ್ಲಿ ಅಂತಂದರೆ ಇನ್ ಬಿಟ್ವೀನ್ ಡಿಕೇಡ್ ಕೌಂಟರ್ IC7490 ಹಾಗೂ FND507 ಅನ್ನೋದೇನು ಡಿಸ್ಪ್ಲೇ ಯೂನಿಟ್. ಈ ಒಂದು ಡಿಸ್ಪ್ಲೇ ಯೂನಿಟ್ಗೆ ಮಧ್ಯದಲ್ಲಿ ಎರಡಕ್ಕೂ ಮಧ್ಯದಲ್ಲಿ ಒಂದು ನಾವು ಐಸಿನ ಬಳಕೆ ಮಾಡಬೇಕು. ಯಾವುದು? 7 ಸೆಗ್ಮೆಂಟ್ ಐಸಿನ 7 ಸೆಗ್ಮೆಂಟ್ ಡಿಕೋಡರ್ ಐಸಿನ ಬಳಕೆ ಮಾಡಬೇಕು. ಸೊ ಇದರಿಂದ ಬರುವಂಥ 7490 IC ಔಟ್ಪುಟ್ ಇನ್ 4 ಬಿಟ್ ಬೈನರಿ ಕೋಡೆಡ್ ಡೆಸಿಮಲ್ ಇರುತ್ತೆ, BCD ಡೆಸಿಮಲ್ ನಂಬರ್ಸು. ಅದನ್ನು 7447 ICಗೆ ಇನ್ಪುಟ್ ಆಗಿ ಕೊಟ್ಟು ಅಲ್ಲಿಂದ ನಾವೇನು ಮಾಡ್ತೀವಿ, ಡಿಸ್ಪ್ಲೇ ಯೂನಿಟ್ಗೆ ಕೊಡ್ತೀವಿ. ಸೊ ಅಲ್ಲಿ ಎಲ್ಲ ಸೆಗ್ಮೆಂಟ್ಸ್ ಕೊಡ್ಕೊಂಡು ಆ ಇನ್ಪುಟಿಗೆ ತಕ್ಕಂತೆ ಡಿಕೋಡ್ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡ್ತವೆ. ಸೊ ಲೆಟ್ ಅಸ್ ಸಿ. It is necessary to use a 7-segment decoder or driver IC7447 between decade counter and the display unit for converting the BCD format data to a switchable signal for 7-segment display unit. ಸೊ ಇಲ್ಲಿ BCD ಏನಿದೆ ಅದರಲ್ಲಿ ಏನು ಔಟ್ಪುಟ್ ಇದೆ ಅದನ್ನು ನಮಗೆ ಸ್ವಿಚುವೇಬಲ್ ಆಗಿ 7 ಸೆಗ್ಮೆಂಟ್ಗೆ ಕನ್ವರ್ಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, 7490 FND507 ಡಿಸ್ಪ್ಲೇ ಯೂನಿಟ್ ಹಾಗೂ ಡಿಕೇಡ್ ಕೌಂಟರ್ IC7490 ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ, 7 ಸೆಗ್ಮೆಂಟ್ ಡಿಕೋಡರ್ ಅಥವಾ ಡ್ರೈವರ್ ಐಸಿಯನ್ನು ಬಳಕೆ ಮಾಡ್ತೀವಿ. ಅದು ಬಂದು 7447 IC. ಸೊ ಕ್ಲಾಕ್ ಪಲ್ಸ್ ಆಫ್ 8 Hz frequency is necessary for the operation of decade counter. ಸೊ ಈ ಒಂದು 7490 IC ಡಿಕೇಡ್ ಕೌಂಟರ್ IC ಏನಿದೆ ಅಲ್ವಾ ಅದು ವರ್ಕಿಂಗ್ ಆಗಬೇಕು ಅಂದರೆ, ವರ್ಕಿಂಗ್ ಕಂಡೀಷನ್ಗೆ ಹೋಗಬೇಕು ಅಂತಂದರೆ, ಆಪರೇಟ್ ಆಗಬೇಕು ಅಂತಂದರೆ ನಮಗೆ 8 Hz ಕ್ಲಾಕ್ ಪಲ್ಸನ್ನು ಅಪ್ಲೈ ಮಾಡಬೇಕಿರುತ್ತೆ. ಸೊ ಮುಂದೆ ನೋಡೋದಾದರೆ ಇದ್ರ ವರ್ಕಿಂಗ್ ಹೇಗಿರುತ್ತೆ ಅನ್ನೋದು ನೋಡೋದಾದರೆ, ಆನ್ ಅಪ್ಲೈಯಿಂಗ್ ಪ್ಲಸ್ 5 volts VCC supply to the circuit it sets into working. So on applying 8 kHz clock frequency to the pin number 14, display starts in FND507. ಸೊ ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಆಫ್ ಆಲ್ ಆ ICಗಳಿಗೆ ನಾವು ಪ್ಲಸ್ 5 volts VCC ಅನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ತಕ್ಷಣ ಆ ಒಂದು ICಗಳೇನಾಗ್ತವೆ, ವರ್ಕಿಂಗ್ಗೆ ಸೆಟ್ ಆಗಿಬಿಡ್ತವೆ. ಇವಾಗ ಆ ಒಂದು 7490 IC ಪಿನ್ ನಂಬರ್ 14ಗೆ ನಾವು 8 Hz ಕ್ಲಾಕ್ ಫ್ರೀಕ್ವೆನ್ಸಿ ಸಪ್ಲೈ ಮಾಡಬೇಕು. ಸೊ ಈ ರೀತಿ ಸಪ್ಲೈ ಮಾಡಿದವಾಗ FND507 ಲಾಸ್ಟಲ್ಲೇನು ನಮಗೆ ಡಿಸ್ಪ್ಲೇ ಯೂನಿಟ್ ಇದೆ, ಆ ಡಿಸ್ಪ್ಲೇ ಯೂನಿಟಲ್ಲಿ ಒಂದೊಂದು ಕ್ಲಾಕ್ ಪಲ್ಸಿಗೂ ಈ ರೀತಿ ನಮಗೆ ಡಿಸ್ಪ್ಲೇ ಅನ್ನೋದು ಸ್ಟಾರ್ಟ್ ಆಗುತ್ತೆ. ದ ಕೌಂಟರ್ ಮೇ ಬಿ ರಿಸೆಟ್ ಟು 0000 ಬೈ ಪ್ರೆಸ್ಸಿಂಗ್ ದ ಪುಷ್ ಟು ಆನ್ ಬಟನ್ ಒನ್ಸ್ ಓನ್ಲಿ. ಸೊ ಇದನ್ನು ನಾವು ಝೀರೋಗೆ ಯಾವ ರೀತಿ ರಿಸೆಟ್ ಮಾಡ್ಬೋದು ಅಂತಂದರೆ, ಅಲ್ಲಿ ಪುಷ್ ಟು ಆನ್ ಬಟನ್ ಇದೆ ನೋಡ್ರಿ, ಈ ಒಂದು ಸರ್ಕ್ಯೂಟಲ್ಲಿ ನೋಡ್ರಿ, ಈ ಒಂದು ಸ್ವಿಚ್ಚನ್ನು ನಾವು ಈ ಒಂದು ಬಟನನ್ನು ಪುಷ್ ಮಾಡೋದ್ರ ಮುಖಾಂತರ ನಾವು ಏನು ಮಾಡ್ಬೋದು, ವಿ ಕ್ಯಾನ್ reset the circuit to 0000. Before applying any clock pulse, the display unit will show the last contents. ಯಾವುದೇ ಥರದ ಕ್ಲಾಕ್ ಪಲ್ಸನ್ನು, ಕ್ಲಾಕ್ ಫ್ರೀಕ್ವೆನ್ಸಿಯನ್ನು ಪಿನ್ ನಂಬರ್ 14ಗೆ ಅಪ್ಲೈ ಮಾಡಲಾರ್ದಕ್ಕಿಂತ ಮುಂಚೆ ಹಿಂದೇನು ಕಂಟೆಂಟ್ಸ್ ಇರ್ತವೆ, ಹಿಂದೆ ಲಾಸ್ಟ್ ನಾವು ವರ್ಕ್ ಮಾಡಿದವಾಗ ಏನು ಕಂಟೆಂಟ್ಸ್ ಇರುತ್ತೆ ಆ ಡಿಸ್ಪ್ಲೇ ಅಲ್ಲಿ ಅದೇ ಡಿಸ್ಪ್ಲೇ ಆಗುತ್ತೆ.
So that is last digit of the IC 7490. So IC 7490 ಅಲ್ಲಿ ನಮ್ಗೆ ಏನು ಲಾಸ್ಟ್ ಡಿಜಿಟ್ ಇರುತ್ತೆ ಆ ಡಿಜಿಟ್ ಅನ್ನ ನಮಗೆ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ, ಡಿಸ್ಪ್ಲೇ ಯೂನಿಟ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಯಾವಾಗ ನಾವು ಯಾವುದೇ ತರದ ಕ್ಲಾಕ್ ಪಲ್ಸು ಅಪ್ಲೈ ಮಾಡಲಾರ್ದಕ್ಕಿಂತ ಮುಂಚೆ. Note that IC 7447 gives active low outputs to operate FND 507. ಸೊ ಇಲ್ಲಿ ಏನಾಗುತ್ತೆ, IC 7447 ಅನ್ನೋದು ಕೆಲವೊಂದು LEDಗಳಿಗೆ ಆಕ್ಟಿವ್ ಲೋ ಔಟ್ಪುಟ್ ಅನ್ನು ಕೊಡುತ್ತೆ. ICಗೆ ಆಕ್ಟಿವ್ ಲೋ ಔಟ್ಪುಟ್ ಅನ್ನು ಕೊಡುತ್ತೆ. ಈ ಒಂದು FND 507 ಆಪರೇಟ್ ಆಗೋದಕ್ಕೆ. ಸೊ ಇದು ಒಂದು ಟ್ರೂತ್ ಟೇಬಲ್ ಇದೆ ನೋಡ್ರಿ, 7 ಸೆಗ್ಮೆಂಟ್ ಡಿಸ್ಪ್ಲೇ ಡಿಕೋಡರ್ದು ಟ್ರೂತ್ ಟೇಬಲ್ ಇದೆ. 0 to 9 ಡೆಸಿಮಲ್ ಡಿಜಿಟ್ಸ್ ನಾವು ಏನು ಮಾಡ್ತೀವಿ 7490 ICಗೆ ಅಪ್ಲೈ ಮಾಡ್ತೀವಿ. ಇದು BCD ಔಟ್ಪುಟ್ ಅನ್ನು ಕೊಡುತ್ತೆ 7490 IC. 7490 ICಯಿಂದ ನಾವು 7447 ICಗೆ ಇನ್ಪುಟ್ ಆಗಿ ಕೊಡ್ತೀವಿ ಈ 4 ಬಿಟ್ ಲೈನ್ಸ್ ಅನ್ನ. ಸೊ ನಮಗೆ 7447 IC ಏನು ಮಾಡುತ್ತೆ, 7 ಸೆಗ್ಮೆಂಟ್ ಆಗಿ ಇದನ್ನ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿ ಡಿಸ್ಪ್ಲೇ ಯೂನಿಟ್ ಅಲ್ಲಿ ಈ ರೀತಿ ಒಂದು ಡಿಸ್ಪ್ಲೇ ಅನ್ನ ಕೊಡುತ್ತೆ. ಸೊ ಇದು ಬಂದು ನಮಗೆ 7 ಸೆಗ್ಮೆಂಟಿನ ಡಿಕೋಡರ್ ಟ್ರೂತ್ ಟೇಬಲ್. ಸೊ ನೋಡಿ ಇಲ್ಲಿ ಈ ಟ್ರೂತ್ ಟೇಬಲ್ ಅಲ್ಲಿ ಸರ್ಕ್ಯೂಟ್ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗ್ಬಿಡ್ತದೆ. ಸೊ ಈ ಡೆಸಿಮಲ್ ಡಿಜಿಟ್ಸ್ ಅನ್ನು ನಾವು ಇನ್ಪುಟ್ ಆಗಿ ಕೊಡುವಂಥವು. ಒಂದು 7490 IC ಏನು ಮಾಡುತ್ತೆ, 4 ಬಿಟ್ ಬೈನರಿ ಕೋಡೆಡ್ ಡೆಸಿಮಲ್ ಆಗಿ ಮಾಡುತ್ತೆ ಅದನ್ನ. ಆ ಬೈನರಿ ಕೋಡೆಡ್ ಡೆಸಿಮಲ್ ನಂಬರ್ಸ್ ನಾವು 7447 IC ಕೊಡ್ತೀವಿ. ಅಲ್ಲಿಂದ ಸ್ವಿಚವೇಬಲ್ ಆಕ್ಟಿವ್ ಲೋ ಔಟ್ಪುಟ್ಸ್ ಅನ್ನ ಕೊಟ್ಟು FND 507 ಅಲ್ಲಿ ಈ ರೀತಿ ಡಿಸ್ಪ್ಲೇ ಆಪರೇಟ್ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನನ್ನ ಡೌಟ್ಸ್ ಇದ್ದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. So thanks for watching. Please subscribe and press the bell icon for further notifications. Like and share the videos. Thank you.